ಎಲ್ಲೋದ್ರೂ ಸರ್ವರ್ ಪ್ರಾಬ್ಲಮ್, ಯಾವ ಟಾಪಿಕ್ ಹೋದ್ರೂ ಸರ್ವರ್ ಪ್ರಾಬ್ಲಮ್. ಅಲ್ಲಿ ಹೋಗಿ ಒಂದು ರೇಷನ್ ಕಾರ್ಡ್ ಅಲ್ಲಿ ಸೊಸೈಟಿಲಿ ನಿಂತ್ಕೊಂಡು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಂತ್ಕೊಂಡು 90ಕ್ಕೂ ಸರ್ವರ್ ಪ್ರಾಬ್ಲಮ್, SIRಗೂ ಸರ್ವರ್ ಪ್ರಾಬ್ಲಮ್, ನಿಮ್ಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಪರಿಷ್ಕರಣೆಗೂ ಸರ್ವರ್ ಪ್ರಾಬ್ಲಮ್ ಎಲ್ಲಿಲ್ಲ ಹೇಳಿ. ಎಲ್ಲವೂ ಡಿಜಿಟಲೈಸ್ ಆಗಿರೋದ್ರಿಂದಾಗಿ ಸಹಜವಾಗಿ ಸರ್ವರ್ ಸಮಸ್ಯೆ ಆಗುತ್ತೆ, ನೆಟ್ವರ್ಕ್ ಸಮಸ್ಯೆ ಆಗುತ್ತೆ. ಆದ್ರೆ ಜನ ನಮ್ ಕೊಟ್ಟಿರುವಂತ ಅನುಕೂಲವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಆಗಲ್ಲ ಅನ್ನೋದು ಈಗ ವಿಚಾರ. ನೀವು ಕರೆ ಮಾಡಿ ಮಾತಾಡಿ ನಮ್ಮ ಜೊತೆಲಿ, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಳಿ. ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಅಥವಾ ನಮ್ಮ ಎಕ್ಸ್ ಖಾತೆಗೆ ತಾವು ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ರಿಪಬ್ಲಿಕ್ ಕನ್ನಡ ಮುಕ್ತ ವೇದಿಕೆಯನ್ನು ನಿಮಗೆ ಪ್ರತಿದಿನವೂ ಕೂಡ ಒಂದೊಂದು ವಿಚಾರದ ಬಗ್ಗೆ ನಾವು ಅಭಿಯಾನದ ಮೂಲಕ ಸಂಕ್ಷಿಪ್ತವಾದ ಮಾಹಿತಿ ಕೊಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಾವು ಕೇಳ್ತೀವಿ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೀತಾ ಇದೆ. ಬೃಹತ್ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ಇವೆಲ್ಲವೂ ಕೂಡ ಜಾಗ ಇದ್ದಾಗ ಒಂದು ಮನೆ ಕಟ್ಟಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ. ಆದ್ರೆ ಮೂಲಸೌಕರ್ಯವನ್ನ ಪಡ್ಕೊಳ್ಳೋದಕ್ಕೆ ಅಲೆದಾಡುವಂತ ಪರಿಸ್ಥಿತಿ ಇದೆ. ಈ ಬಗ್ಗೆ ಅಭಿಪ್ರಾಯವನ್ನ ನಾವು ನಿಮ್ಮ ಬಳಿ ಕೇಳ್ತಾ ಇದ್ದೀವಿ. ಕರೆ ಮಾಡಿ, ಮೆಸೇಜ್ ಮಾಡಿ ಅಥವಾ ಎಕ್ಸ್ ಖಾತೆಗೂ ಕೂಡ ತಾವು ಕಾಮೆಂಟ್ ಮಾಡೋ ಮೂಲಕ ತಿಳಿಸಬಹುದು. ಓಸಿ ಮತ್ತು ಸಿಸಿ ವಿಚಾರದಲ್ಲಿ ಸರ್ಕಾರದ ಆದೇಶ ಏನಿದೆ, ಜನರಿಗೆ ಉಂಟಾಗ್ತಿರುವ ಗೊಂದಲಗಳೇನು, ನೀವು ಎದುರಿಸುತ್ತಿರುವ ಸಮಸ್ಯೆಗಳೇನು ಅನ್ನೋದನ್ನ ನಾವು ಮಾತಾಡೋಣ ಇವತ್ತಿನ ಈ ಮುಂಜಾನೆ ಮುನ್ನೋಟದ ಈ ಹೊತ್ತಿನ ಸೆಷನ್ ನಲ್ಲಿ. ಸೊ ಎಷ್ಟು ಕಷ್ಟ ಆಗ್ತಾ ಇದೆ ಜನರಿಗೆ ಅನ್ನೋದು ಬಹುಶಃ ಇದು ಸಿಕ್ಕಿದೆಯಾ ಅವರಿಗೆ, ಅಂದ್ರೆ ಈ ಮಾಹಿತಿ ಸಿಕ್ಕಿದೆಯಾ, ಇದೇನಿದು ಈಗ ನೀವು ಹೇಳ್ತಾ ಇದ್ರಿ 30-40ಗೆ ರಿಲೀಫ್ ಇದೆ, 60-40ಗೆ ರಿಲೀಫ್ ಇದೆ. ಸೈಟ್ ಮಾಡೋದ್ರೆ ನಿಮ್ಗೆ ಓಸಿನೂ ಬೇಕಾಗಿಲ್ಲ, ಸಿಸಿನೂ ಬೇಕಾಗಿಲ್ಲ. ಇದು ಬಹಳ ಗಮನದಲ್ಲಿ ಇಟ್ಕೋಬೇಕಾಗಿರುವಂತ ವಿಚಾರ. ಆದ್ರೆ ಅದ್ಯಾವುದರ ಮಾಹಿತಿಯೂ ನಿಮಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನೀವು ನೋಡಿಲ್ಲ ಮತ್ತೆ ಅದ್ರ ನಿಮ್ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಅದು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ ಆಗುತ್ತೆ. ಆಮೇಲೆ ಹೋದವರಿಗೂ ಕೂಡ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸರ್ವರ್ ಪ್ರಾಬ್ಲಮ್. ಸೊ ಸರ್ವರ್ ಪ್ರಾಬ್ಲಮ್ ಸಮಸ್ಯೆ ಎಲ್ಲ ಕಡೆನೂ ಕೂಡ ತಾಂಡವ ಆಡ್ತಾ ಇದೆ. ಆದ್ರೆ ಹಾಗಾಗಿ ಇವತ್ತು ಡಿಜಿಟಲಿ ಇವತ್ತು ನೆಟ್ವರ್ಕ್ ಎಲ್ಲ ಕಡೆ ಮುಂದುವರೆದ್ರು ಕೂಡ ಸರ್ವರ್ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರಲ್ಲ, ಅವತ್ತೇ 60-40ಗೆ ರಿಲೀಫ್ ಅನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಅದ್ರ ಅನುಕೂಲ ಪಡ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಕಾಲರ್ ಇದ್ದಾರೆ, ಕಾಲರ್ ರೆಡಿ ಇದ್ದಾರೆ. ಶ್ರೀನಿವಾಸ್ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಿಮಗೆ ಗೊತ್ತಾ ಈ ಓಸಿ ಅಂದ್ರೇನು, ಸಿಸಿ ಅಂದ್ರೇನು, ಇದನ್ನ ಯಾಕೆ ಮಾಡ್ತಾರೆ, ಏನ್ ಕತೆ ಅಂತ ಹೇಳಿ ಮೊದಲಿಗೆ ನನ್ನ ಪ್ರಶ್ನೆ. ಆಕ್ಯುಪೇಷನ್ ಸರ್ಟಿಫಿಕೇಟ್ ಮತ್ತೆ ಇದು ಕಮೆಂಟ್ಮೆಂಟ್ ಸರ್ಟಿಫಿಕೇಟ್ ಅಂತ ಏನೋ ಇದ್ ಮಾಡಿದ್ದಾರೆ. ನಾನ್ ಕೇಳೋದು, ಈಗ ಇವರು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳಿದ್ರಲ್ವಾ, ಮತ್ತೆ 30-40ಗೆ ಮತ್ತೆ 2000 ಅಂದ್ರೆ 60-40ಗೆ ರಿಯಾಯಿತಿ ಹೆಂಗ್ ಕೊಟ್ರು, ಈಗ ಹೆಂಗ್ ಕೊಟ್ರು? ಅದೇ ಪ್ರಶ್ನೆಗಳು ಸರ್. ಈಗ ಇಷ್ಟು ವರ್ಷ ಯಾಕೆ ಕೊಟ್ಟಿಲ್ಲ? ರೂಲಿಂಗ್ ಸ್ಟಾರ್ಟ್ ಆದಾಗಿಂದ ಯಾಕೆ ಕೊಟ್ಟಿಲ್ಲ? ಆಗ್ಲಿಂದ ಯಾಕೆ ಕೇಳ್ಕೊಂಡ್ಬಂದ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ? ಇವರು ಏನು ದುಡ್ಡು ಮಾಡ್ಲಿಕ್ಕೆ ಈ ತರ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಒಂದು. ಆಮೇಲೆ ಇವ್ರು ಏನು ಮಿನಿಸ್ಟರ್ಸ್ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿ ಪ್ರೊಸೀಡ್ ಆಗ್ಬೋದಾಗಿತ್ತಲ್ವಾ, ಆಗ್ಲೇನೆ ಮಾಡ್ಬೋದಾಗಿತ್ತಲ್ವಾ? ಜನಕ್ಕೆ 3.5 ವರ್ಷ ತೊಂದರೆ ಯಾಕೆ ಕೊಟ್ರು? 3.5 ವರ್ಷದಿಂದ 4 ವರ್ಷ ಯಾಕೆ ತೊಂದರೆ ಕೊಟ್ರು? ಸೊ ನಿಮ್ ಪ್ರಕಾರ ಇದು ಹಣ ಮಾಡೋದಕ್ಕೆ ಅಂತನಾ? ಹೌದು ಸರ್. ಇದು ಹೇಗೆ ಹೇಳ್ತೀರಿ ಶ್ರೀನಿವಾಸ್ ಅವರೇ, ಹೆಂಗ್ ಸಾಧ್ಯ ಸರ್? ಈಗ ಕೊಡೋ ರಿಯಾಯಿತಿ ಆಗ್ಲೇ ಯಾಕೆ ಕೊಟ್ಟಿಲ್ಲ ಸರ್? ಕಾಯಿಸಿದಷ್ಟು ದುಡ್ಡು ಜಾಸ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈಗ ಜನನ ಕಾಯಿಸಿ ಕೊಟ್ರೆ ದುಡ್ಡು ಜಾಸ್ತಿ ಆಗ್ತಾನೆ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಅಧಿಕಾರಿಗಳಿಗೂ ಗೊತ್ತಿದೆ. ಇವ್ರು ಯಾರು ಅಧಿಕಾರಿಗಳು ಹೆಂಗೆ ಮಿಸ್ಗೈಡ್ ಮಾಡ್ತಾರೆ ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ. ನೇರವಾಗಿ ಹೋಗೋ ಅಂತದನ್ನ ಸುತ್ತಾಕೊಂಡು ಹೋಗುವಂತ ರೀತಿಯಲ್ಲಿ ಮಾಡ್ತಾರೆ, ಆತರ ಐಡಿಯಾಗಳು ಕೊಡ್ತಾರೆ. ಯಾಕಂದ್ರೆ ನಾವು ಒಂದು ಕೆರೆ ಇದ್ರಲ್ಲಿ ನೋಡಿದೀವಿ, ಫಸ್ಟೇ ಹೇಳಿದ್ವಿ ಏನಂತ, ಸರ್ ಇದು ಕೆರೆ ಹೂಳನ್ನ ಡೈರೆಕ್ಟ್ ಆಗಿ ತೆಗೆದು ಈಚೆ ಹೋಗ್ಬೇಕು ಶಿಲ್ಟೆಲ್ಲ ಅಂತ. ಆದ್ರೆ ಅವ್ರು ಹಂಗ್ ಮಾಡಿಲ್ಲ. ಸರ್ ಹಿಂಗ್ ಮಾಡಿದ್ರೆ ಆಗಲ್ಲ ಸರ್ ಅಂತ ಹೇಳ್ಬಿಟ್ಟು, ಇದು ನೊರೆ ಬರ್ತಾ ಇದೆ, ಫಸ್ಟ್ ಅದಕ್ಕೆ ಸ್ಪ್ರಿಂಕ್ಲರ್ ಹಾಕಿ, ಕ್ಯಾಮ್ರಾಗಳು ಹಾಕಿ, ಅಲ್ಲಿ ಸ್ಪ್ರಿಂಕ್ಲರ್ ಹಾಕಿ, ಇಲ್ಲಿ ಸ್ಪ್ರಿಂಕ್ಲರ್ ಹಾಕಿ, ನೀರು ಡೈವರ್ಟ್ ಮಾಡಿ ಕೊನೆಗೆ ಅಲ್ಲಿಗೆ ಬಂದ್ರು. ಈ ರೀತಿ ಐಡಿಯಾಗಳನ್ನ IAS ಆಫೀಸರ್ಗಳು ಚೆನ್ನಾಗಿ ಕೊಡ್ತಾರೆ. ಓಕೆ ಸರ್, ನಿಮ್ಗೆ ಈಗ ಮೊದಲೇ ಇದು ಮಾಹಿತಿ ಇತ್ತ ನಿಮ್ಗೆ 30-40ಗೆ ಮತ್ತೆ 60-40ಗೆ ರಿಯಾಯಿತಿ ಇದೆ ಅನ್ನೋದು? ರಿಯಾಯಿತಿ ಅನ್ನೋದು ಮಾಹಿತಿ ಈಗಲ್ವಾ ಸರ್ ಬಂದಿದ್ದವರು, ಈಗ ತಾನೇ ಕೊಟ್ಟಿದ್ದು. ಅಲ್ಲ, ಬಂದಾಗ ನಿಮ್ಗೆ ಮಾಹಿತಿ ಇತ್ತ ಅಂತ? ಏನು ಬಂದಾಗ ಇತ್ತು, ಬಂದ ಕೂಡಲೇ ಮಾಹಿತಿ ಬಂತು. ಯಾಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ಪ್ರೊಸೀಡ್ ಆಗ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಆಯ್ತಾ? ಆಗ್ಲೇ ಯಾಕೆ ಕೊಟ್ರು ನಾನ್ ಕೇಳೋದು? 3.5 ವರ್ಷ ಯಾಕೆ ಗೊಂದಲ ಸೃಷ್ಟಿ ಮಾಡಿದ್ರು? ಜನಕ್ಕೆ ಯಾಕೆ ತೊಂದರೆ ಕೊಟ್ರು? ಎಸ್ ಕರೆಕ್ಟ್. ಓಕೆ,
ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ನೋಡಿ ರಂಜಿತ್, ಶ್ರೀನಿವಾಸ್ ಅವರು ಹೇಳ್ತಾ ಇರೋದು ಕಂಪ್ಲೀಟ್ ಆಗಿ ಸುತ್ತಾಡಿಸ್ಕೊಂಡು ಬರ್ತಾ ಇದ್ದಾರೆ ಹಣ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಬೆಂಗಳೂರಿಂದ. ಹೇಳಿ ಸರ್. ಸರ್, ಈಗ ಶ್ರೀನಿವಾಸ್ ಅವ್ರು ಮಾತಾಡ್ತಾರಲ್ಲ ಸರ್, ಇದಕ್ಕೆ 101% ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ಇದು ಹಣ ಮಾಡಕ್ಕೆ ಅಂತ ಹೇಳಿ ತಾವು ಒಪ್ಕೋತೀರಿ? ನಿಜವಾಗ್ಲೂ ಹೇಳ್ತೀವಿ ಸರ್. ಇದರಲ್ಲಿ ಎಲ್ಲಾರು ಅಷ್ಟೇನೆ, ಬರೀ ಗೌರ್ಮೆಂಟ್ ಅಧಿಕಾರಿಗಳ ಮಾತ್ರ ಅಲ್ಲ, ಈವನ್ ಈ ಸಿವಿಲ್ ಏನಂತಾರೆ ಈ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವ್ರು ದಲ್ಲಾಳಿಗಳಾಗ್ಬಿಟ್ಟಿದ್ದಾರೆ ಈಗ. ಅವ್ರು ಏನ್ ಮಾಡ್ತೀವಿ ಪಾಪ, ಅವರು ಗೌರ್ಮೆಂಟ್ ಅಧಿಕಾರಿಗಳು ತಿಂತಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ, ನಮ್ಮನ್ನ ಡೈರೆಕ್ಟ್ ಆಗಿ ಮಾತಾಡ್ಸಕ್ಕೆ ಬಿಡಲ್ಲ ಅವ್ರನ್ನ. ಸೊ ಇವರು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಹೇಳೋದು, ಅಲ್ಲಿ ಕೊಡ್ತಿದಾರೋ ಬಿಟ್ಟಿದಾರೋ ಇದ್ ಮಾಡೋದು, ಆಮೇಲೆ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ ಸರ್ ಈಗ. ಯಾವ ತರ ಅಂದ್ರೆ ನಾವು ಅಲ್ಲಿ ನಾವೇ ಮಾತಾಡ್ತೀವಿ, ನಾವು ನಮ್ಮ ಫೈಲ್ ತಗೊಂಡು ಕೊಡ್ತೀವಿ, ನಾವು ಮಾತಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ನಮ್ಮನ್ನೇ ಬಿಡ್ತಾನೆ ಇಲ್ಲ ಮುಂದೆ ಅಲ್ಲಿ. ಸೊ ಅದಕ್ಕೆ ಇದಕ್ಕೊಂದು ಪರಿಹಾರ ಮಾಡ್ಬೇಕು ಸರ್. ನೀವು ಏನು ಇದು ಮಾಡ್ತಾ ಇರಾ ಈಗ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್ ನೀವು. ಕರೆಕ್ಟ್. ಥ್ಯಾಂಕ್ ಯು ಅರುಣ್ ಅವರೇ. ನೋಡಿ ಮತ್ತೊಬ್ರು ಕಾಲರ್ ರೆಡಿದ್ದಾರೆ. ಪುಷ್ಪರಾಜ್ ಮಂಗಳೂರಿಂದ ಕರೆ ಮಾಡಿದ್ದಾರೆ. ಪುಷ್ಪರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ನೀವೇನ್ ಹೇಳೋದಕ್ಕೆ ಬಯಸ್ತೀರಿ? ಈಗ ಜಿಬಿಎ ಸಂಬಂಧಪಟ್ಟಂತ ವಿಚಾರವನ್ನ ನೀವು ಮಂಗಳೂರಿನವ್ರು ಹೇಗೆ ಇದನ್ನ ನೀವು ಕೇಳೋದಕ್ಕೆ ಬಯಸ್ತೀರಿ? ಸರ್ಕಾರಕ್ಕೆ ಏನ್ ಪ್ರಶ್ನೆ ಮಾಡೋದಕ್ಕೆ ಬಯಸ್ತೀರಿ? ಸರ್, ಇಲ್ಲಿ ಏನಂದ್ರೆ ಇಲ್ಲಿ ಒಂದು ಡೋರ್ ನಂಬರ್ ತೆಗಿಬೇಕಂದ್ರೆ ನಮ್ಗೆ ಇಲ್ಲಿ ಕಾರ್ಮಿಕ ಇಲಾಖೆಗೆ ಹೋಗಿ ಅದರಲ್ಲಿ ಒಂದು 5,000-6,000 ರೂಪಾಯಿ ಕಟ್ಲಿಕ್ಕೆ ಬೀಳ್ತದೆ. ಮೊದಲು ಇರ್ಲಿಲ್ಲ ಇಲ್ಲಿ ಈ ಪಂಚಾಯತಿಯಲ್ಲಿ. ಈಗ ಈ ಒಂದು ಡೋರ್ ನಂಬರ್ ತೆಗಿಬೇಕಂದ್ರೆ ಕಾರ್ಮಿಕ ಇಲಾಖೆಗೆ ಹೋಗ್ಬೇಕು. ಅವರೊಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ ಅದಕ್ಕೆ ಬ್ಯಾಂಕಿಗೆ ಹಣ ಕಟ್ಟಿ ಆಮೇಲೆ ನಮ್ಗೆ ಇಲ್ಲಿ ಬಂದು ಮೆಜರ್ಮೆಂಟ್ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ಪುನಃ ಅದಕ್ಕೆ ಇದ್ ಮಾಡ್ತಾ ಇದ್ದಾರೆ. ಅದು ಏನ್ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಇಷ್ಟ ತನಕ ಇರ್ಲಿಲ್ಲ ಅದು, ಈಗ ಇರೋದು 1-2 ವರ್ಷ ಏನೋ ಇದೆ ಈಗ. ಆತರ ಅದಕ್ಕೊಂದು ಏನಕ್ಕೆ ಸೊಲ್ಯೂಷನ್ ಇದೆ ನಿಮ್ಮ ಮಂಗಳೂರಿನಲ್ಲ? ಮಂಗಳೂರಲ್ಲಿ. ಓಕೆ. ಆ ರೀತಿ ಸಮಸ್ಯೆ ಅಲ್ಲೂ ಕೂಡ. ಅಲ್ಲಿ ಅಧಿಕಾರಿಗಳೆಲ್ಲ ಯಾವ ರೀತಿ ನಿಮ್ಗೆ ಪ್ರತಿಕ್ರಿಯೆ ಕೊಡ್ತಾರೆ? ಅದು ಅಲ್ಲಿಗೆ ಹೋಗಿ ಯಾವ್ದೊಂದು ಫಾರ್ಮ್ ಕೊಡ್ತಾರೆ, ಅಲ್ಲಿಗೆ ಹೋಗಿ ಇದು ಮಾಡಿ ತಂದೆ ಆಮೇಲೆ ಅವರು ಬರ್ತಾರೆ ನಮ್ಗೆ ಜಾಗಕ್ಕೆ. ಮತ್ತೆ ನಿಮ್ಗೆ ಅವರು ಸುತ್ತಿ ಬಳಸಿ ಬರ್ತಾರಾ? ಅಲ್ಲ, ನಾವು ಹೋಗ್ಬೇಕು ಅವರ ಇದಕ್ಕೆ ಆಫೀಸಿಗೆ, ಕಾರ್ಮಿಕ ಇಲಾಖೆ. ಅಲ್ಲಿಗೆ ಹೋಗಿ ಅವರಿಗೆ ಇದು ಮಾಡಿ ಅವರು ಬಂದು ಇಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಅದರಿಂದ 1 ಇಂಚ್ ನಾವು ಕೊಟ್ಟರಿಂದ 1 ಇಂಚ್ ಜಾಸ್ತಿ ಇದ್ರೆ ಫೈನ್ ಹಾಕ್ತಾರೆ ಪುನಃ. ಓಕೆ. ಥ್ಯಾಂಕ್ ಯು ಪುಷ್ಪರಾಜ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ನೋಡಿ ರಂಜಿತ್, ಮಂಗಳೂರಿನಲ್ಲಿ ಯಾವ ರೀತಿ ಸಮಸ್ಯೆ ಅನ್ನೋದನ್ನ ಪುಷ್ಪರಾಜ್ ಹೇಳ್ತಾ ಇದ್ರು. ರಾಘವೇಂದ್ರ ಪ್ರಸಾದ್ ಅನ್ನೋರು ಬೆಂಗಳೂರಿನವರು. ನಮಸ್ಕಾರ ರಾಘವೇಂದ್ರ ಪ್ರಸಾದ್ ಅವರೇ. ನಮಸ್ಕಾರ. ಹೇಳಿ, ಓಸಿ ಮತ್ತೆ ಸಿಸಿ ವಿಚಾರ ನಾವು ಚರ್ಚೆ ಮಾಡ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಏನೋ ನಮ್ಗೆ ಅನುಕೂಲ ಆಗ್ಬೋದು ಅಂತ ಹೇಳಿ ಬಹುಶಃ ನಿವೇಶನಗಳಿದ್ದವರೆಲ್ಲ ಮನೆ ಕಟ್ಟು ಆಲೋಚನೆ ಮಾಡಿದ್ರು. ಆದ್ರೆ ಸರ್ವರ್ ಪ್ರಾಬ್ಲಮ್ ಒಂದ್ ಕಡೆ, ಮತ್ತೊಂದ್ ಕಡೆಲಿ ಈ ಲಾಬಿಗಳೆಲ್ಲ. ತಾವು ಏನ್ ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಸರ್, ಈ 30-40 ಮತ್ತೆ 40-60ಗೆ ಇವರು QC ಏನು ಬೇಡ ಅಂತ ಹೇಳಿರೋದಕ್ಕೆ ಸಂತೋಷ. ಕರೆಕ್ಟ್. ಆದ್ರೆ ಮೈಸೂರಿನಲ್ಲಿ ನಾವು ಒಂದು ಮನೆ ಕಟ್ಟಿ ಆಗ್ಲೇ 1 ವರ್ಷ ಆಯ್ತು. QC ಕೇಳಕ್ ಹೋದ್ರೆ ಕೊಡ್ತಾ ಇಲ್ಲ. ಆಮೇಲೆ ನಾವು ಹೇಳಿದ್ವು, ಅಲ್ಲ ಸರ್ ಈಗ QC ತಗೊಂಬದೇ ಬೇಡ ಅಂತಿದ್ದಾರೆ, ಅದಕ್ಕಾರು ಅಟ್ಲೀಸ್ಟ್ ಬಿಟ್ಬಿಡ್ಬೋದಲ್ಲ ಅಂದ್ರೆ ಅದನ್ನು ಬಿಡ್ತಾ ಇಲ್ಲ. ಇಲ್ಲ ನೀವು ತಗೊಳ್ಳೇಬೇಕು ಅಂತ ಕೂತಿದ್ದಾರೆ. ಇಲ್ಲ ಅಂದ್ರೆ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಹಾಕ್ತಾ ಇದ್ದಾರೆ. ಅದಕ್ಕೆ ಇದನ್ನ ನಮ್ಮ ಚೀಫ್ ಮಿನಿಸ್ಟರ್ ಅವರು ಏನಾರು ಬೇಗ ಕ್ರಮ ತಗೋಬೇಕು. ಇಲ್ಲ ಇವ್ರು ಮಾಡಿರೋದು ಬರೀ ಬೆಂಗಳೂರಿಗೆ ಮಾತ್ರನಾ ಅದು ಗೊತ್ತಿಲ್ಲ. ಸ್ವಲ್ಪ ದಯವಿಟ್ಟು ಅದನ್ನ ಕ್ಲಾರಿಫಿಕೇಶನ್ ಕೊಡ್ತೀವಿ ಸರ್. ಒಟ್ಟಾರೆ ತೊಂದರೆ ಅಂತೂ ಇದೆ ನಿಮ್ಗೆಲ್ಲ. ಇದೇ ತರ ಮನೆಗಳು QC ಕೊಡದೆ ನಿಂತಿವೆ. ಈಗ ಜಿಬಿಎ ವ್ಯಾಪ್ತಿಯಲ್ಲಿ, ಬೆಂಗಳೂರು ವ್ಯಾಪ್ತಿಯಲ್ಲಿ, ಜಿಬಿಎ ವ್ಯಾಪ್ತಿಯಲ್ಲಿ ಈಗ OCCCಗೆ ಇಂಥದ್ದೆಲ್ಲ ಇದೆ. ಒಂದು 30-40 ಮತ್ತೊಂದು 60-40 ವಿನಾಯಿತಿ ಬಿಟ್ರೆ ಮತ್ತೆಲ್ಲರೂ OCCC ತೆಗೆದುಕೊಳ್ಳೇಬೇಕು. ಪ್ರಾಬ್ಲಮ್ ಏನಾಗೋದು ಕೇಳಿದ್ರೆ ಈಗ ಸರ್ವರ್ ಪ್ರಾಬ್ಲಮ್ ಒಂದು, ಮತ್ತೆ ನೀವ್ ಹೇಳ್ದಂಗೆ ಕೆಲವರು ಡಿಮಾಂಡ್ ಮಾಡ್ತಿದ್ದಾರೆ ಅನ್ನೊಂದು. ಹೌದು. ಈಗ ಕೆಲವು ಕಾಲರ್ ಹೇಳಿದ್ರು ದುಡ್ಡು ಮಾಡೋ ಐಡಿಯಾ ಇದು ಅಂತ ಹೇಳಿ ಹೇಳ್ತಾರೆ. ಅಲ್ಲ, ನಿಜ ಇರ್ಲಿ. ಈಗೇನು ಅಂತಂದ್ರೆ ಬೇಕೇ ಬೇಕು ಅಂದಾಗ ನಾವು ಕಷ್ಟನೋ ಸುಖನೋ ಸಾಲದಲ್ಲಿ ಸಾಲ ಮಾಡಿ ಏನೋ QC ಕೊಡಿ ಅಂತ ಹೋಗ್ತಿದೀವಿ. ಹೌದು, ಅದನ್ನು ಈಸಿಯಾಗಿ ಕೊಡ್ತಾ ಇಲ್ಲ. ಹೌದು, ಅದೇ ಇವಾಗ ಚರ್ಚೆ ಇರೋದು ಅದೇನೆ. ಬಹುಶಃ ಇದೇ ವಿಚಾರ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನೋದು ನಮ್ಮ ವಿಚಾರ ಕೂಡ. ನೋಡಿ, ಇದೀಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇದು ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಸಿದ್ಧರಿರಬೇಕು. ಮತ್ತೊಬ್ಬರು ಕಾಲರ್ ರೆಡಿದ್ದಾರೆ, ರವಿ ಅಂತ ಹೇಳಿ ಶಿವಮೊಗ್ಗದಿಂದ. ರವಿ ಅವರೇ ನಮಸ್ಕಾರ. ನಮಸ್ತೆ ಸರ್.
ನೋಡಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ನೋಡಿ ಮುಂದಿನ ದಿನಗಳಲ್ಲಿ ಈಗ ನಾವೇನ್ ಬೆಂಗಳೂರು GBA ಬಗ್ಗೆ ಮಾತಾಡ್ತಿದೀವಿ ಅದು ರಾಜ್ಯಾದ್ಯಂತ ಕೂಡ ಬರಲಿದೆ ಈ CC OC ಅನ್ನುವಂಥದ್ದು. So, ಏನ್ ಹೇಳ್ತೀರಿ ಸರ್? ಅದು ಬಂದ್ರೆ ಒಳ್ಳೇದೇ ಸರ್. ಹ್ಮ್ ಎಲ್ಲ ಡಿಸ್ಟಿಕ್ಕಿಗೆ ಆಗ್ಲಿ ಎಲ್ಲ ಊರಿಗೆ ಆಗ್ಲಿ ಇಡೀ ಕರ್ನಾಟಕಕ್ಕೆ ಅವರು ಒಂದೇ ಸರಿಗೆ ಮಾಡಿದ್ರೆ ಅನುಕೂಲ ಆಗೋದು. ಇವರು ಟೆಸ್ಟಿಂಗ್ ವೈಸ್ ಬೆಂಗಳೂರಿಗೆ ಅಷ್ಟೇ ಮಾಡ್ತೀವಿ, ಆಮೇಲೆ ಮಾಡ್ತೀವಿ, 6 ತಿಂಗಳು ವರ್ಷಗಟ್ಲೆ ಕಾಸಿ ಮಾಡೋದು ನಮಗೂ ಬೇಜಾರಾಗತ್ತೆ. ನೋಡಿ ನೀವು ಹೇಳ್ತಾ ಇದ್ದೀರಿ ರವಿ ಅವರೇ ಒಳ್ಳೇದು ಅಂತ, ಬಟ್ ಬೆಂಗಳೂರಿನಲ್ಲೇ ಸರಿಯಾಗಿ ಇದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ, ಜನರಿಗೆ ಬಹಳಷ್ಟು ಗೊಂದಲಗಳಿವೆ. ಇದನ್ನೇ ಸರ್ಕಾರ ಏನ್ ಮಾಡ್ಬೇಕು ಅಂತ. ಸರ್ವರ್ ಬಿಜಿ ಅಂತಾರಲ್ಲ, ಬೆಂಗಳೂರು ಬಂದ್ಬಿಟ್ಟು ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಈ 106 ಕೋಟಿ ಹಗರಣ ಮಾಡೋ ಬದ್ಲಿ ಆ 106 ಕೋಟಿ ಕೊಟ್ಟು ಸರ್ವರ್ ತಗೋಬೋದಲ್ಲ, ಇನ್ವೆಸ್ಟ್ ಮಾಡಬಹುದಲ್ಲ. ಎಸ್, ಥ್ಯಾಂಕ್ ಯು ರವಿ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ತಿಮ್ಮಯ್ಯನವರು ಬೆಂಗಳೂರಿಂದ. ತಿಮ್ಮಯ್ಯ ಅವರು ನಮಸ್ಕಾರ. ನಮಸ್ಕಾರ ಸರ್. ಇದು ಪೂರ್ತಿ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದಾಗಿ ತಾವು ಬೆಂಗಳೂರಿನವರು ಮನೆ ಕಟ್ಟೋ ಆಲೋಚನೆ ಅಂತ ಬಂದಾಗ ಇದೆಲ್ಲ ಬೇಕಾಗುತ್ತೆ, ತಾವೇನ್ ಹೇಳ್ತೀರಿ? ಸರ್, ಇದು ನಾವು ಮನೆ ಕಟ್ಟಿ 1 ವರ್ಷ ಕಾದಿದೀವಿ. ಟೆಂಪ್ರವರಿ ಮೀಟರಿಂದಲೇ ಓಡಿಸ್ಕೊಂಡು ಹೋಗಿದೀವಿ. ಈಗ ಕೊಟ್ಟಿರೋದು ನಮ್ಗೆ. DK ಶಿವಕುಮಾರ್ ಬರೋಕ್ಕಿಂತ ಮುಂಚೆ ಮಾಡಬಹುದಾಯ್ತಲ್ಲ ಇದನ್ನ. ಅಲ್ಲ, ಈಗ ನಿಮ್ಗೆ OCCCಗೆ ಎಷ್ಟು ಅಮೌಂಟ್ ತಗೊಂಡ್ರು? ನಿಮ್ಮ ಹತ್ರ ಎಷ್ಟು ಕಟ್ಟಿಸ್? ನಾವು ಏನ್ ಮಾಡಿದೀವಿ, ಓಸಿ ಮಾಡಿಸಿದೀವಿ. ಓಸಿ ಮಾಡಿಸಿರ್ಬೇಕಾದ್ರೆ 1,25,000 BBMP ಇಂದ ತಗೊಂಡಿದ್ದಾರೆ. ಸರಿ. ಆಮೇಲೆ CC ಕೊಡಕ್ಕೆ ಹೋದ್ರೆ CC ಕೊಡ್ಲಿಲ್ಲ BBMP ಇಂದ. ಆರ್ಡರ್ ಇದೆ, ಹಂಗಿದೆ ಹಿಂಗಿದೆ, ಕಲೆಕ್ಷನ್ ಕೊಡಲ್ಲ KBಗೆ, ಹಾಗೆ ಹೀಗೆ ಅಂತ ಮಾಡ್ಬಿಟ್ಟು ಇವರು ಸ್ಕ್ಯಾಮ್ ಮಾಡ್ಬಿಟ್ರು. ಅವಾಗ ಕರೆಂಟೇ ಕೊಡ್ಲಿಲ್ಲ ನಮ್ಗೆ. ಇವಾಗ ಕೊಟ್ರ 8 ತಿಂಗಳಿಂದ 8-10 ತಿಂಗಳ. ಈಗ DK ಶಿವಕುಮಾರ್ ಬಂದ್ಮೇಲೆ ಅವತ್ತ ಆರ್ಡರ್ ಇರೋದು. ಇದನ್ನ ಮುಂಚೆನೆ ಮಾಡಬಹುದಾಗಿತ್ತಲ್ಲ. ಕರೆಕ್ಟ್. ಆಗ್ಲಿ, ನೋಡುವ ಇದು ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದ್ದಕ್ಕೆ ತಿಮ್ಮಯ್ಯ ಅವರೇ.